ಎಸ್ಪೆಷಲಾಗಿ ವುಮೆನ್ಸಿಗಂತ ತಗೊತಾ ಇರೋದು ಇದರಲ್ಲೇ. ನಾವು ತುಂಬ ಖುಷಿ ಪಡ್ತಾಯಿದ್ದೀವಿ ವುಮೆನ್ಸ್ ಕ್ಯಾಬ್ ಓಡಿಸೋದಕ್ಕೆ. ಗಂಡು ಮಕ್ಕಳು ಇದ್ದಾರೆ, ಹೆಣ್ಮಕ್ಳು ಮಾಡ್ತಾಯಿದ್ದೀವಿ ಇದರಲ್ಲಿ. ಆದ್ರೇನು ನಾವು ಅವ್ರ ಥರ ಈಕ್ವಲ್ ಆಗಿ ಮಾಡಬೇಕು ಅಂತ ನಾವು ಒಂದು ಚಾಲೆಂಜ್ ಥರ ಮಾಡ್ತಾಯಿದ್ದೀವಿ ಇಲ್ಲಿ ಭಾಗೀರಥಿಯಲ್ಲಿ. ನಾನು ಇಲ್ಲಿಗೆ ಬಂದು 1 ವರ್ಷ ಆಗಿದೆ. ಇಲ್ಲಿ ಬೇರೆ ಕಂಪ್ನಿಗೆ ಹೋಲಿಸ್ಕೊಂಡ್ರೆ ಭಾಗೀರಥಿ ಕಂಪ್ನಿಲಿ ಹೆಣ್ಮಕ್ಳಿಗೆ ಕರೆದು ಅವಕಾಶ ಕೊಟ್ಟು ಇನ್ನು ಮುಂದೆ ಬರೋರ್ಗೂ ಅವಕಾಶ ಇದೆ. ಇಲ್ಲಿ ನಾವು ಗಂಡು ಮಕ್ಳಿಗೆ ಸಮಾನತೆಯಾಗಿ ದುಡಿತಾ ಇದ್ದೀವಿ. ಮತ್ತು ಒಂದು ಒಳ್ಳೆ ಆಪ್ಷನ್ ಇದೆ, ಹೆಣ್ಮಕ್ಳು ಮುಂದೆ ಬರೋರಿಗೆ ನಾವು ಬನ್ನಿ ಅಂತ ಹೇಳ್ತಾ ಇದ್ದೀವಿ. ಏಕೆಂದರೆ ಗಂಡು ಮಕ್ಕಳೇ ಡ್ರೈವರ್ ಆದರೆ ಮತ್ತು ಹೆಣ್ಮಕ್ಳಿಗೆ ಸೇಫ್ಟಿ ಇರೋಲ್ಲ. ಮತ್ತು ನಾವು ಡ್ರೈವಿಂಗ್ ಕಲ್ತ್ಕೊಂಡ್ರೆ ಹೆಣ್ಮಕ್ಳಿಗೆ ಸೇಫ್ಟಿ ಆಗಿರ್ಬೋದು ಅಂತೇಳಿ ನಾವು ಡ್ರೈವಿಂಗ್ ಕಲ್ತೀವಿ. ನಾವು ಭಾಗೀರಥಿ ಕಂಪ್ನಿನಲ್ಲಿ ಬೇಸಿಕಲಿ ಟ್ರಾನ್ಸ್ಪೋರ್ಟ್ ಮಾಡೋದು. ಮೊದಲು ನಾವು ಶುರು ಮಾಡಿದಾಗ ಕಾರ್ಪೊರೇಟ್ ಟ್ರಾನ್ಸ್ಪೋರ್ಟಿಂದ ಸ್ಟಾರ್ಟ್ ಮಾಡಿದ್ದು. ಆವಾಗಲಿಂದ ಸುಮಾರು 15 ವರ್ಷಗಳಿಂದ ನಮ್ಮದು ಒಂದು ಆಸೆ ಇದ್ದೇ ಇದೆ, ಮಹಿಳೆಯರನ್ನ ಜಾಸ್ತಿ ಟ್ರಾನ್ಸ್ಪೋರ್ಟ್ ಇದರಲ್ಲಿ ತೊಗೊಂಡು ಬರಬೇಕು ಅಂತ. ಅನ್ಫಾರ್ಚುನೇಟ್ಲಿ ನೀವು ಗಮನಿಸಿರ್ಬೋದು, ಟ್ರಾನ್ಸ್ಪೋರ್ಟಲ್ಲಿ ಅಷ್ಟಾಗಿ ಮಹಿಳೆಯರಿಲ್ಲ. ಎಸ್ಪೆಷಲಿ ಕಾರ್ಪೊರೇಟ್ ಟ್ರಾನ್ಸ್ಪೋರ್ಟ್ ಇರ್ಬೋದು, ಇಲ್ಲ ಸ್ಕೂಲ್ ಟ್ರಾನ್ಸ್ಪೋರ್ಟ್ ಇರ್ಬೋದು. ಹಾಗಾಗಿ ನಾವು ಮೊದಲಿಂದ ನಮಗೊಂದು ಆಸೆ ಇದ್ದೇ ಇತ್ತು, ಇಟ್ಸ್ ಬಿನ್ ಎ ಡ್ರೀಮ್. ಆವಾಗಲಿಂದ ನಾವು ಆವಾಗಲೇ ಹೇಳ್ದಂಗೆ ಮಹಿಳೆಯರು ಜಾಸ್ತಿ ಡ್ರೈವಿಂಗ್ ಬರಬೇಕು ಅಂತ ಒಂದು ಆಸೆಯಿಂದ ಟ್ರೈನಿಂಗು ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಸುಮಾರು ಲೇಡೀಸ್ನ ಟ್ರೈನಿಂಗು ಮಾಡ್ತಾಯಿದ್ದೀವಿ, ಇದು ಟ್ರೈನಿಂಗ್ ಕೊಡ್ತಾಯಿದ್ದೀವಿ. ಈಗ ಸದ್ಯದಲ್ಲಿ ಕೆಲವೊಂದು ಮಹಿಳೆಯರು ನಮ್ಮ ಹತ್ರ ಡ್ರೈವಿಂಗು ಮಾಡ್ತಾಯಿದ್ದಾರೆ. ಆ್ಯಂಡ್ ದೇ ಆರ್ ಡೂಯಿಂಗ್ ಎ ವೆರಿ ಗುಡ್ ಜಾಬ್. ನಮ್ಮ ಎಲೆಕ್ಟ್ರಿಕ್ ಕಾರ್ಸ್ ಡ್ರೈವ್ ಮಾಡ್ತಾಯಿದ್ದಾರೆ. ನೀವು ಆವಾಗಲೇ ಮಾತಾಡ್ದಂಗೆ ಒಳ್ಳೆ ಕೆಲಸನೂ ಮಾಡ್ತಾಯಿದ್ದಾರೆ. ಎಲ್ಲೆಲ್ಲಿ ನಾವು ಯಾವ್ಯಾವ ಕಂಪ್ನಿಗೆ ಹಾಕಿದ್ದೀವಿ ಒಳ್ಳೆ ಹೆಸರು ತಂದು ಕೊಟ್ಟಿದ್ದಾರೆ. ಬರೀ ಭಾಗೀರಥಿ ಕಂಪ್ನಿಗಲ್ಲ, ಎಲ್ಲ ಮಹಿಳೆಯರಿಗೂ ಒಂದು ಒಳ್ಳೆಯ ಒಂದು ಹೆಸರು ತಂದು ಕೊಟ್ಟು ಒಂದು ಮುಟ್ಟುಗೋಲಾಗಿ ನಿಂತಿದ್ದಾರೆ. ನಾನಿಲ್ಲಿ 11 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಸೊ ನನಗೆ ಈ ಸಂಸ್ಥೆಯಿಂದ ತುಂಬ ಒಂದು ಮಹಿಳೆಯರಿಗೆ ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಭಾಗೀರಥಿ ಇಲ್ಲಿರೋ ಸಹೋದ್ಯೋಗಿಗಳೆಲ್ಲ ಒಳ್ಳೆ ಇದರಲ್ಲಿ ಇದ್ದಾರೆ. ಸೊ ಯಾವ ಒಂದು ಇದಿಲ್ದಿರ ಚೆನ್ನಾಗಿ ಕೆಲಸ ಮಾಡ್ಬೋದು ಅಂತ ಒಂದು ಹೇಳಬಲ್ಲೆ. ಇಲ್ಲಿ ತುಂಬ ಜನ ಇವಾಗ ಮಹಿಳೆಯರೇ ಕೆಲಸ ಮಾಡಬೇಕು ಅಂತ ಒಂದು ಇದರಿಂದ ಕೆಲಸ ಮಾಡ್ತಾಯಿದೆ ಸಂಸ್ಥೆ. ನಾನು 1 ವರ್ಷದ್ದು 1 ತಿಂಗಳಿಂದ ಕೆಲಸ ಮಾಡ್ತಾಯಿದ್ದೀನಿ ಭಾಗೀರಥಿ ಕಂಪ್ನಿಲಿ. ತುಂಬ ಚೆನ್ನಾಗಿದೆ. ಗಂಡು ಮಕ್ಕಳು ಸಮವಾಗಿ ಮಾಡಬೇಕು ಅನ್ನೋದು ಒಂದು ಇಂಟೆನ್ಷನ್ ಇತ್ತು, ಡ್ರೈವಿಂಗ್ ಫೀಲ್ಡಲ್ಲಿ ಬರಬೇಕು ಅಂತ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿರೋರು ತುಂಬ ಎಂಕರೇಜ್ ಮಾಡ್ತಿದ್ದಾರೆ, ನಮ್ಮ ಬಾಸ್ ಆಗಿರ್ಬೋದು, ಮ್ಯಾನೇಜರ್ ಆಗಿರ್ಬೋದು, ಎಲ್ಲರನ್ನು ತುಂಬ ಚೆನ್ನಾಗಿದೆ. ಏನೂ ಪ್ರಾಬ್ಲಮ್ ಇಲ್ಲ ಈ ಡ್ಯೂಟಿಲಿ. ಮತ್ತು ವರ್ಕು ಅಷ್ಟೇ, ನಮ್ಮ ಟೈಮಿಂಗ್ಸ್ಗೆ ಬೆಳಗ್ಗೆ ಬರ್ತೀವಿ 8 ಗಂಟೆಗೆ ಬರ್ತೀವಿ, ಸಾಯಂಕಾಲ 6 ಗಂಟೆಗೆಲ್ಲ ಫಿನಿಷ್ ಮಾಡ್ಕೊಂಡು ಹೋಗ್ತೀವಿ. ಈಗ ಎಲ್ಲ ಸೊಸೈಟಿಯಲ್ಲಿ ನೋಡಿದರೆ ಸ್ವಲ್ಪ ವಿಮೆನ್ಸ್ ಬಂದು ಇನ್ನು ಬ್ಯಾಕ್ವರ್ಡಲ್ಲೇ ಇದ್ದಾರೆ. ಸೊ ಅವ್ರಿಗೆ ಸ್ವಲ್ಪ ಮುಂದೆ ಬರಬೇಕಂದ್ರೆ ಎಲ್ಲ ಫೀಲ್ಡಲ್ಲಿ ಇದ್ದೀವಿ, ಬಟ್ ಸ್ಟಿಲ್ ದಿಸ್ ಡ್ರೈವಿಂಗ್ ಅಂದರೆ ಒಂದು ಇಟ್ಸ್ ಅ ಡಿಫ್ರೆಂಟ್. ಸೊ ವಿ ಹ್ಯಾವ್ ಟು ಬ್ರಿಂಗ್ women employees and drivers also, and we have to give them, encourage them, and we have to bring them forward, and our organization is also mainly behind that. And as you know that women is been facing such a lot of problems in the society, like sexual harassments and all. So some women, they find difficult to travel in the late evenings also. So our motto is to bring some women drivers and see that this doesn't happen in future, and we have to just curtail this. So that is our main motto.